ಅಣ್ಣನ ಇಡೀ ಕುಟುಂಬವನ್ನ ಸುಟ್ಟು ಭಸ್ಮ ಮಾಡುವ ದುರುದ್ದೇಶದಿಂದ ಮನೆಗೆ ಬೆಂಕಿ ಹಚ್ಚಿರುವ ತಮ್ಮ ಅದೇ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವ ಘಟನೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿದೆ. ಮುನಿರಾಜು ಎಂಬಾತ ಅಣ್ಣನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಡೀ ಮನೆಯವರನ್ನ ಕೊಲ್ಲುವ ಸಂಚು ರೂಪಿಸಿ ಎಲ್ಲರೂ ಮಲಗಿರುವಾಗ ರಾತ್ರೋರಾತ್ರಿ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಆದ್ರೆ ಅದೇ ಬೆಂಕಿ ಮುನಿರಾಜುಗೆ ತಗುಲಿ ಕಾಪಾಡಿ ಕಾಪಾಡಿ ಅಂತ ಚೀರಾಡಿದ್ದಾನೆ. ಅಂದಹಾಗೆ ಮುನಿರಾಜು ಕಳೆದ 8 ವರ್ಷಗಳಿಂದ ಪಟಾಕಿ ಚೀಟಿ ನಡೆಸಿ ನಷ್ಟ ಅನುಭವಿಸಿದ್ದ. ಹೀಗಾಗಿ ಚೀಟಿ ಹಾಕಿದ್ದವರು ಹಣ ವಾಪಸ್ ನೀಡುವಂತೆ ಗಲಾಟೆ ಮಾಡಿದ ಕಾರಣ ಮನೆಯವರಿಗೆ ದುಂಬಾಲು ಬಿದ್ದು ಜಮೀನು ಮಾರಿಸಿ ಆ ಹಣವನ್ನ ಚೀಟಿ ಹಾಕಿದ್ದವರಿಗೆ ನೀಡಿದ್ದ. ಆದ್ರೆ ಅಷ್ಟು ಹಣ ಸಾಲದೆ ಉಳಿದ ಜಮೀನನ್ನು ಮಾರಿ ಹಣ ಕೊಡುವಂತೆ ಪೀಡಿಸತೊಡಗಿದ್ದ. ಆದ್ರೆ ಇದಕ್ಕೆ ಒಪ್ಪದ ಅಣ್ಣ ರಾಮಕೃಷ್ಣ ವಿರೋಧಿಸಿದ್ದರು. ಇದರಿಂದ ಕೋಪಗೊಂಡಿದ್ದ ಮುನಿರಾಜು ಹೆಂಡತಿ ಮಕ್ಕಳ ಜೊತೆಗೆ ಊರು ಬಿಟ್ಟು ಬೇರೆಡೆ ವಾಸಿಸುತ್ತಿದ್ದ. ಜಮೀನು ಮಾರಿ ಹಣ ಕೊಡದ ಅಣ್ಣನ ಬಗ್ಗೆ ಒಳಗೊಳಗೆ ದ್ವೇಷ ಸಾಧಿಸುತ್ತಿದ್ದ ಈತ ಅದೇ ಸಿಟ್ಟಿನಲ್ಲಿ ಮಧ್ಯರಾತ್ರಿ ಅಣ್ಣನ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಅಣ್ಣ, ಅತ್ತಿಗೆ, ಅವರ ಮಕ್ಕಳು ಹಾಗೂ ತಂದೆಯನ್ನ ಕೊಲ್ಲುವ ಸಂಚು ಮಾಡಿದ್ದಾನೆ. ಎಲ್ಲರೂ ಮಲಗಿರುವಾಗ ಮನೆಯ ಹೊರಗಿನಿಂದ ಲಾಕ್ ಮಾಡಿ ಅಣ್ಣನ ರೂಮ್ಗೆ ಕಿಟಕಿಯಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಆದ್ರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತ್ತು ಎಂಬ ಮಾತಿನಂತೆ ಅದೇ ಬೆಂಕಿ ಇವನ ಪ್ರಾಣಕ್ಕೆ ಕುತ್ತು ತಂದಿದೆ. ಬೆಂಕಿ ಹಚ್ಚುವ ವೇಳೆ ಈತನ ಕೈನಲ್ಲಿ ಪೆಟ್ರೋಲ್ ಡಬ್ಬ ಇದ್ದ ಕಾರಣ ಏಕಾಏಕಿ ಹೊತ್ತಿಕೊಂಡ ಬೆಂಕಿ ಈತನನ್ನೇ ಸುಟ್ಟಿದೆ. ಬೆಂಕಿ ಹೊತ್ತಿಕೊಳ್ತಿದ್ದಂತೆ ಕಾಪಾಡಿ ಕಾಪಾಡಿ ಅಂತ ಮುನಿರಾಜು ಕಿರುಚಾಡಿದ್ದು ಕೂಡಲೇ ಅಕ್ಕಪಕ್ಕದ ಮನೆಯವರು ಸಹಾಯಕ್ಕೆ ಧಾವಿಸಿದ್ದಾರೆ. ಗಾಯಾಳುವಿಗೆ ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು ಈ ಬಗ್ಗೆ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಘಟನೆಯಲ್ಲಿ ಮುನಿರಾಜು ಅಣ್ಣ, ಅತ್ತಿಗೆ, ಮಗಳಿಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ತಮ್ಮನ ದುಷ್ಕೃತ್ಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.